ನಟಿ ಕಾರುಣ್ಯ ರಾಮ್ಗೆ ಶುರುವಾಯಿತು ಸಾಲಗಾರರ ಕಾಟ. ಯಾರಿಂದ? ತನ್ನ ತಂಗಿ ಸಮೃದ್ಧಿ ರಾಮ್ ಮಾಡಿದ್ದ ಸಾಲ ಕಾರುಣ್ಯಗೆ ಈಗ ಸಂಕಷ್ಟವನ್ನು ತಂದಿಡ್ತಾ ಇದೆ. ನಟಿ ಕಾರುಣ್ಯ ರಾಮ್ಗೆ ಶುರುವಾಗಿದೆ ಸಾಲಗಾರರ ಕಾಟ. ಅವರ ತಂಗಿ ಸಮೃದ್ಧಿ ರಾಮ್ ಮಾಡಿದ ಸಾಲಕ್ಕೆ ಕಾರುಣ್ಯ ಸಂಕಷ್ಟಕ್ಕೆ ಈಡಾಗಿದ್ದಾರೆ. ಆನ್ಲೈನ್ ಬೆಟ್ಟಿಂಗ್ನಲ್ಲಿ 25 ಲಕ್ಷ ರೂಪಾಯಿನ ಕಳೆದುಕೊಂಡಿದ್ರು ಸಮೃದ್ಧಿ ರಾಮ್. ಖಾಸಗಿ ವ್ಯಕ್ತಿಗಳಿಂದ 25 ಲಕ್ಷ ರೂಪಾಯಿ ಹಣವನ್ನು ಸಾಲ ಮಾಡಿದ್ರು ಸಮೃದ್ಧಿ. ಬಿಸ್ನೆಸ್ ಕೂಡ ಲಾಸ್ ಆಗಿ ಚಿನ್ನ ಹಣ ತನ್ನ ಸ್ವಂತಕ್ಕೆ ಬಳಕೆ ಮಾಡಿಕೊಂಡಿದ್ದಾರೆ. ಮನೆ ಬಳಿ ಬಂದು ಸಾಲಗಾರರು ಈಗ ಗಲಾಟೆ ಮಾಡ್ತಾ ಇದ್ದಾರೆ. ಅಶ್ಲೀಲ ಸಂದೇಶವನ್ನು ಕೂಡ ಕಳುಹಿಸ್ತಾ ಇದ್ದಾರೆ. ತಂಗಿ ಸಮೃದ್ಧಿ ಸೇರಿ 6 ಜನರ ವಿರುದ್ಧ ಸಿಸಿಬಿಗೆ ಈಗ ನಟಿ ದೂರನ್ನ ಕೊಟ್ಟಿದ್ದಾರೆ. ನಟಿ ಕಾರುಣ್ಯ ರಾಮ್ ತಂಗಿಯಿಂದ ಸಾಲಗಾರರು ಈಗ ಕಾರುಣ್ಯಗೆ ತೊಂದರೆಯನ್ನು ಕೊಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ತನ್ನ ಸಹೋದರಿ ಸಮೃದ್ಧಿ ರಾಮ್ ಸೇರಿದಂತೆ ಒಟ್ಟು 6 ಮಂದಿಯ ವಿರುದ್ಧ ಸಿಸಿಬಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಕೊಟ್ಟಂತ ಸಾಲವನ್ನು ವಾಪಸ್ ಕೇಳಲಿಕ್ಕೆ ಸಾಲಗಾರರು ನೇರವಾಗಿ ಮನೆ ಹತ್ರ ಬರ್ತಾ ಇದ್ದಾರೆ, ಗಲಾಟೆಯನ್ನು ಮಾಡ್ತಾ ಇದ್ದಾರೆ, ಅಶ್ಲೀಲ ಪದಗಳ ಬಳಕೆ ಮಾಡ್ತಾರೆ, ಅಶ್ಲೀಲ ಸಂದೇಶವನ್ನು ಕೂಡ ಕಳುಹಿಸ್ತಾರೆ ಅನ್ನೋ ಆರೋಪ ಈಗ ನಟಿ ಕಾರುಣ್ಯ ರಾಮ್ ಅವ್ರದ್ದು. ಕಾರುಣ್ಯ ರಾಮ್ ಸಹೋದರಿ ಸಮೃದ್ಧಿ ರಾಮ್ ಸಾಲ ಮಾಡ್ಕೊಂಡಿದ್ದಾರೆ. ಬಿಸ್ನೆಸ್ ಕೂಡ ಲಾಸ್ ಆಗಿದೆ. ಇರೋವಂಥ ಒಡವೆ ಹಣವನ್ನೆಲ್ಲ ತಮ್ಮ ಸ್ವಂತ ಬಳಕೆಗೆ ಬಳಸ್ಕೊಂಡ್ಬಿಟ್ಟಿದ್ದಾರೆ. ಈಗ 25 ಲಕ್ಷ ರೂಪಾಯಿ ಸಾಲ ಮಾಡಿದಾರಂತೆ ಸಮೃದ್ಧಿ ರಾಮ್ ಅವರು. ಆ ಹಣ ವಾಪಸ್ ಕೊಡ್ತಾ ಇಲ್ಲ. ಸಮೃದ್ಧಿ ರಾಮ್ ಅವ್ರನ್ನ ಹುಡುಕೊಂಡು ಮನೆ ಹತ್ರ ಸಾಲಗಾರರು ಬರ್ತಾರೆ. ಮನೆಯಲ್ಲಿ ಇರುವಂಥ ಕಾರುಣ್ಯ ರಾಮ್ ಅವ್ರಿಗೆ ತೊಂದರೆಯನ್ನು ಕೊಡ್ತಾರೆ, ಅವಾಚ್ಯವಾಗಿ ನಿಂದಿಸ್ತಾರೆ, ಅಶ್ಲೀಲ ಸಂದೇಶವನ್ನು ಕಳಿಸ್ತಾರೆ. ಇದೆಲ್ಲ ವಿಷಯವನ್ನು ಮುಂದಿಟ್ಕೊಂಡು ಈಗ ನೇರವಾಗಿ ನಟಿ ಕಾರುಣ್ಯ ರಾಮ್ ಸಿಸಿಬಿ ಪೊಲೀಸರ ಮೊರೆ ಹೋಗಿದ್ದಾರೆ. ತಮ್ಮ ಸಹೋದರಿ ಸಮೃದ್ಧಿ ರಾಮ್ ಸೇರಿದಂತೆ ಒಟ್ಟು 6 ಮಂದಿಯ ವಿರುದ್ಧ ಈಗ ಸಿಸಿಬಿ ಪೊಲೀಸ್ ಠಾಣೆಯಲ್ಲಿ ಸಿಸಿಬಿ ಪೊಲೀಸರಿಗೆ ದೂರನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಚಿತ್ರಗಳಲ್ಲಿ ನಟನೆ ಮಾಡಿರೋ ಅಂಥ ಕಾರುಣ್ಯ ರಾಮ್ಗೆ ಈಗ ತನ್ನ ತಂಗಿ ಮಾಡಿಕೊಂಡಿರೋ ಅಂಥ ಸಾಲದ ಕಾಟ ಶುರುವಾಗಿದೆ. ಈ ನಿಟ್ಟಿನಲ್ಲಿ ಅವರು ಪೊಲೀಸರ ಮೊರೆ ಹೋಗಿದ್ದಾರೆ. ಇದು ಬೆಂಗಳೂರಿನಲ್ಲಿ ಸಿಸಿಬಿ ಪೊಲೀಸರ ಮೊರೆ ಹೋಗಿದ್ದಾರೆ ನಟಿ ಕಾರುಣ್ಯ ರಾಮ್. ಸಾಕಷ್ಟು ಚಿತ್ರಗಳಲ್ಲಿ ನಟನೆಯನ್ನ ಮಾಡಿ ಹೆಸರನ್ನ ಗಳಿಸ್ಕೊಂಡಿದ್ದಾರೆ. ಅವರ ತಂಗಿ ಸಾಲ ಮಾಡಿಕೊಂಡು ಈಗ ಸಾಲಗಾರರು ಮನೆ ಹತ್ರ ಬಂದು ಅವಾಚ್ಯ ಪದಗಳಿಂದ ನನ್ನನ್ನು ನಿಂದಿಸ್ತಾ ಇದ್ದಾರೆ, ಅಶ್ಲೀಲ ಮೆಸೇಜ್ಗಳನ್ನು ಕಳಿಸ್ತಾ ಇದ್ದಾರೆ ಅನ್ನೋದನ್ನು ಮುಂದಿಟ್ಕೊಂಡು ಈಗ ತಮ್ಮ ಸಹೋದರಿ ಸೇರಿದಂತೆ ಒಟ್ಟು 6 ಮಂದಿಯ ವಿರುದ್ಧ ಈಗ ಸಿಸಿಬಿ ಪೊಲೀಸರಿಗೆ ದೂರನ್ನ ನೀಡಿದ್ದಾರೆ. ಆನ್ಲೈನ್ ಬೆಟ್ಟಿಂಗ್ ಆ್ಯಪ್ಗಳಲ್ಲಿ ಗೇಮ್ಗಳಲ್ಲಿ ಸಮೃದ್ಧಿ ರಾಮ್ ಹಣವನ್ನು ಕಳೆದುಕೊಂಡಿದ್ದಾರೆ ಅನ್ನೋ ಒಂದು ಮಾಹಿತಿ ಇದೆ. ಖಾಸಗಿ ವ್ಯಕ್ತಿಗಳಿಂದ 25 ಲಕ್ಷ ರೂಪಾಯಿ ಸಾಲವನ್ನು ಮಾಡಿದ್ದಾರೆ. ಸಮೃದ್ಧಿ ರಾಮ್ ಮಾಡ್ತಾ ಇದ್ದಂಥ ಬಿಸ್ನೆಸ್ ಕೂಡ ಲಾಸ್ ಆಗಿತ್ತು. ಇನ್ನು ಅವರ ಬಳಿ ಇದ್ದಂಥ ಚಿನ್ನ ಹಣವನ್ನೆಲ್ಲ ಜೀವನಕ್ಕಾಗಿ ಅವರು ವೆಚ್ಚವನ್ನು ಮಾಡಿದ್ದಾರೆ. ಹೆಚ್ಚಿನ ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಅಂಕಿತಾ ನೇರ ಸಂಪರ್ಕಕ್ಕೆ ಜಾಯ್ನ್ ಆಗಿದ್ದಾರೆ. ಅಂಕಿತಾ, ನಟಿ ಕಾರುಣ್ಯ ರಾಮ್ ಈಗ ತಮ್ಮ ಸಹೋದರಿ ಸಮೃದ್ಧಿ ರಾಮ್ ಸೇರಿದಂತೆ ಒಟ್ಟು 6 ಜನರ ವಿರುದ್ಧ ಸಿಸಿಬಿ ಪೊಲೀಸರ ಮೊರೆ ಹೋಗಿದ್ದಾರೆ. ದೂರಿನಲ್ಲಿ ಇರುವಂಥ ಅಂಶ ಜೊತೆಗೆ ಸಮೃದ್ಧಿ ರಾಮ್ ಈಗ ಎಲ್ಲಿ ಏನೆಲ್ಲ ಮೆಸೇಜ್ಗಳು ಬರ್ತಾ ಇದೆಯಂತೆ ಕಾರುಣ್ಯ ರಾಮ್ಗೆ ವಿವರಿಸೋದಾದ್ರೆ? ಮಧುಸೂದನ್, ನಟಿ ಕಾರುಣ್ಯ ರಾಮ್ ಅವರ ವಿರುದ್ಧ ಈಗಾಗಲೇ ಪೊಲೀಸ್ ಠಾಣೆಗೆ ದೂರನ್ನು ಕೊಟ್ಟಿರುವಂಥದ್ದು, ಸಿಸಿಬಿ ಪೊಲೀಸರಿಗೆ ದೂರನ್ನು ಕೊಟ್ಟಿರುವಂಥದ್ದು. ಅದು ತನ್ನ ಸಹೋದರಿಯ ಮೇಲೆ ಅಂದರೆ ದುಡ್ಡಿನ ವಿಚಾರ ಜೊತೆಗೆ ಕಿರುಕುಳ ಆರೋಪಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ದೂರನ್ನು ಕೊಡುವಂತಹ ಕೆಲಸವನ್ನು ಮಾಡಿದ್ದಾರೆ. ಅದರಲ್ಲಿ ಒಂದಷ್ಟು ವಿಚಾರಗಳನ್ನು ಉಲ್ಲೇಖ ಮಾಡುವಂತಹ ಕೆಲಸವನ್ನು ಕೂಡ ಮಾಡಿರುವಂಥದ್ದು. ಅಂದರೆ ಕಿರುಕುಳವನ್ನು ಕೊಟ್ಟಿದ್ದಾರೆ ಮತ್ತು ಹಣವನ್ನು ಮಿಸ್ಯೂಸ್ ಮಾಡಿಕೊಂಡಿದ್ದಾರೆ ಅನ್ನೋ ಆರೋಪವನ್ನು ಮಾಡ್ತಾ ಇರುವಂಥದ್ದು. ಅಂದರೆ ಹಣವನ್ನು ಯಾವ ರೀತಿಯಾಗಿ ದುರ್ಬಳಕೆ ಮಾಡಿಕೊಂಡಿದ್ರು ಅನ್ನೋದ್ರ ಬಗ್ಗೆಯೂ ಕೂಡ ಅವರು ಮೆನ್ಷನ್ ಮಾಡಿದ್ದಾರೆ. ಕೇವಲ ಕಾರುಣ್ಯ ರಾಮ್ ಅವರು ಕೊಟ್ಟಿರುವಂತಹ ದೂರಿನಲ್ಲಿ ಸಹೋದರಿಯ ಹೆಸರು ಮಾತ್ರ ಅಲ್ಲ, ಇನ್ನಿತರ ಹೆಸರನ್ನು ಕೂಡ ಮೆನ್ಷನ್ ಮಾಡಿ ದೂರನ್ನ ಕೊಟ್ಟಿರುವಂಥದ್ದು. ಈಗಾಗಲೇ ಆ ದೂರಿನನ್ವಯ ಸಿಸಿಬಿ ಪೊಲೀಸರು ತನಿಖೆಯನ್ನು ಕೂಡ ಆರಂಭಿಸಿದ್ದಾರೆ. ಎಲ್ಲಿಂದ ಹಣ ವಂಚನೆ ಆಯಿತು, ಜೊತೆಗೆ ಹಣ ಹೇಗೆ ದುರ್ಬಳಕೆ ಆಯಿತು ಅನ್ನೋದ್ರ ಬಗ್ಗೆ ಈಗಾಗಲೇ ಸಿಸಿಬಿ ಪೊಲೀಸರು ತನಿಖೆಯನ್ನ ಮಾಡ್ತಾ ಇರುವಂಥದ್ದು. ಮಧುಸೂದನ್, ಧನ್ಯವಾದ ಅಂಕಿತಾ ನಿಮ್ಮ ಮಾಹಿತಿಗೆ. ಇದು ನಟಿ ಕಾರುಣ್ಯ ರಾಮ್ ಅವರು ಈಗ ಪೊಲೀಸರ ಮೊರೆ ಹೋಗಿರುವಂಥದ್ದು. ಸಿಸಿಬಿ ಪೊಲೀಸರ ಮೊರೆ ಹೋಗಿದ್ದಾರೆ. ತಂಗಿಯ ಆಟಕ್ಕೆ ಕಾರುಣ್ಯ ರಾಮ್ಗೆ ಈಗ ಕಾಟ ಶುರುವಾಗಿದೆ. ಸಾಲ ಕೊಟ್ಟಿರುವಂಥವ್ರು ಮನೆ ಬಳಿ ಬರ್ತಾರೆ, ಅವಾಚ್ಯ ಶಬ್ದಗಳಿಂದ ನಿಂದಿಸ್ತಾರೆ, ಜಗಳ ಮಾಡ್ತಾರೆ, ಅಶ್ಲೀಲ ಮೆಸೇಜ್ಗಳನ್ನು ರವಾನೆ ಮಾಡ್ತಾರೆ.
ಈ ನಿಟ್ಟಿನಲ್ಲಿ ತಮ್ಮ ಸಹೋದರಿ ಸಮೃದ್ಧಿ ರಾಮ್ ಸೇರಿದಂತೆ ಒಟ್ಟು 6 ಮಂದಿಯ ವಿರುದ್ಧ ಈಗ ಖುದ್ದು ಕಾರುಣ್ಯರಾಮ್ ಅವರೇ ದೂರನ್ನ ನೀಡಿದ್ದಾರೆ. ಇನ್ನು ಸಮೃದ್ಧಿ ರಾಮ್ ಅವರು ಖಾಸಗಿ ವ್ಯಕ್ತಿಗಳಿಂದ 25 ಲಕ್ಷ ರೂಪಾಯಿ ಸಾಲವನ್ನು ಪಡೆದಿದ್ದಾರೆ ಅನ್ನೋ ಒಂದು ಮಾಹಿತಿ ಲಭ್ಯ ಆಗ್ತಾ ಇದೆ. ಆನ್ಲೈನ್ ಬೆಟ್ಟಿಂಗ್ ಗೇಮ್ಗಳು, ಆನ್ಲೈನ್ ಆ್ಯಪ್ಗಳು, ಅದರಲ್ಲಿ ಅವರು ಹಣವನ್ನು ಹೂಡಿಕೆ ಮಾಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಬಟ್ ಇದಕ್ಕೆಲ್ಲನೂ ಕೂಡ ಖುದ್ದು ಸಮೃದ್ಧಿ ರಾಮ್ ಉತ್ತರವನ್ನು ನೀಡಬೇಕಾಗುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.